ಆ, ಎಲ್ರಿಗೂ ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾಲಯ ದ್ವಿತೀಯ BA 3ನೇ ಸೆಮಿಸ್ಟರ್ ಪದವಿ ಪರೀಕ್ಷೆ ಅಂದರೆ ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ. ಅದರಲ್ಲಿ ಒಂದು ಮಾಡೆಲ್ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲರೂ ಗೊತ್ತಿದೆ, ರಾಜ್ಯ ಶಿಕ್ಷಣ ನೀತಿಯಲ್ಲಿ 2024 ಪ್ರಕಾರ ಫಸ್ಟ್ ಎಕ್ಸಾಮ್ ಇದೆ. ಅಂದರೆ 3ನೇ ಸೆಮಿಸ್ಟ್ರಿಯ ಮೊದಲನೇ ಎಕ್ಸಾಮ್ ಇದೆ. ಯಾವುದೇ ಓಲ್ಡ್ ಪೇಪರ್ ನಿಮ್ಮ ಹತ್ರ ಇಲ್ಲ. ಪ್ರಶ್ನೆ ಪತ್ರಿಕೆ ಹೇಗೆ ಬರುತ್ತೆ ಅಂತೇಳಿ ನೀವು ಒಂದು ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವಿವಾಗ ನೋಡ್ತಾ ಹೋಗೋಣ, ಒಂದು ಮಾಡೆಲ್ ಪೇಪರ್ ಇದೆ ಅಂತೇಳಿ. ಅಂದರೆ ಈ ಮಾಡೆಲ್ ಪೇಪರ್ ಹೇಗೆ ಪ್ರಶ್ನೆಗಳು ಬರಬಹುದು ಅಂತೇಳಿ ನೀವು ಇದನ್ನೇ ಫೈನಲ್ ಆಗಿ ಇಟ್ಕೊಳಕ್ಕಾಗಲ್ಲ. ನೀವು ನಿಮ್ಮ ಏನೇನು ಸಿಲೆಬಸ್ ಓದ್ತಿದ್ರೆ ಅದೆಲ್ಲದೂ ಕೂಡ ಓದಬೇಕಾಗಿತ್ತು. ಒಂದು ಮಾಡೆಲ್ ಆಗಿ ಈ ಥರ ಇರಬಹುದು ಅಂತೇಳಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲರೂ ಗೊತ್ತಿದೆ, ಇದು 80 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ನಾವು ಆಲ್ರೆಡಿ 20 ಅಂಕಗಳಿಗೆ ನೀವು ಆಂತರಿಕ ಮೌಲ್ಯಮಾಪನ ಆಲ್ರೆಡಿ ಮುಗಿಸಿದ್ದೀರಾ. 20 ಅಂಕಗಳಿಗೆ ನಿಮಗೆ ಎಷ್ಟು ಅಂಕಗಳು ಸಿಗಬೇಕಾಗಿತ್ತು ಅಷ್ಟು ಅಂಕಗಳು ಆಲ್ರೆಡಿ ಸಿಕ್ಕಾಗಿದೆ. ನೀವು 80 ಅಂಕಗಳಿಗೆ ಒಂದು ಪರೀಕ್ಷೆನ ಇವಾಗ ಎದುರು ನೋಡ್ತಾ ಇದ್ದೀರಾ. ಎಲ್ರಿಗೂ ಎಕ್ಸಾಮಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಪ್ರಶ್ನೆ ಪತ್ರಿಕೆ ಹೇಗಿರ್ಬೋದು ಅಂತೇಳಿ. ಸಮಯ 3 ಗಂಟೆ, ಒಂದು 3 ಗಂಟೆಗಳ ಪ್ರಶ್ನೆ ಪತ್ರಿಕೆ ಇದು. ಒಟ್ಟು ಗರಿಷ್ಠ ಅಂಕಗಳು 80 ಅಂಕಗಳಿವೆ. ಇದರಲ್ಲಿ ವಿಭಾಗ ABC ನೀವು ಫಸ್ಟ್ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್ ಬರೆದ ಹಾಗೇನೆ ಇಲ್ಲೂ 3 ವಿಭಾಗದಲ್ಲಿ ಪ್ರಶ್ನೆಗಳಿರ್ತವೆ. ಸೇಮ್ ಅದೇ ಪ್ಯಾಟರ್ನಲ್ಲಿ ಇರುತ್ತೆ. ಓಕೆ, ಇಲ್ಲಿ ಯಾವ ಮೊದಲನೇ ಪ್ರಶ್ನೆಗೆ ಬರ್ತಾ ಹೋದ್ರೆ ಅಂದರೆ ವಿಭಾಗ ಎಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆಗೆ, ಮೊದಲನೇ ಒಂದು ಮೈನಲ್ಲಿ ಬರುವಂಥದ್ದು ಕೆಳಗಿನ ಯಾವುದಾದ್ರೂ 10 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ. 20 ಅಂಕಗಳ ಪ್ರಶ್ನೆ, 20 ಅಂಕಗಳಿರುತ್ತೆ. 10 ಪ್ರಶ್ನೆಗಳು, ಒಟ್ಟು ಒಂದು ಪ್ರಶ್ನೆಗೆ 2 ಅಂಕಗಳು. ಇಲ್ಲಿ 12 ಪ್ರಶ್ನೆಗಳಿಗೆ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಇಷ್ಟವಾದಂಥ ಒಂದು ಅಂದರೆ ನಿಮಗೆ ಉತ್ತರ ಬರುವಂತಹ 10 ಪ್ರಶ್ನೆಗಳಿಗೆ ಉತ್ತರ ಬರ್ತಾರೆ ಸಾಕಾಗುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಹೇಳ್ತಿದ್ದಾರೆ, ಭಾರತೀಯ ಸಂದರ್ಭದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ರೆ, ವ್ಯಾಖ್ಯಾನಗಳ ಮೂಲಕ ಭಾರತದಲ್ಲಿ ಏಕತೆ ಹೇಗೆ ಸಾಧಿಸ್ತಾ ಇದೆ. ಭಾರತ ಒಂದು ವೈವಿಧ್ಯಮಯ ರಾಷ್ಟ್ರ ಅಂತೇಳಿ ಗೊತ್ತಿದೆ ನಿಮಗೆ. ಇಲ್ಲಿ ಭಾಷಾಧಾರಿತ ವೈವಿಧ್ಯತೆ ಇದೆ, ಧರ್ಮಾಧಾರಿತ ವೈವಿಧ್ಯತೆ ಇದೆ, ಪ್ರಾದೇಶಿಕ ವೈವಿಧ್ಯತೆ ಇದೆ, ಈ ಥರ ಸಾಕಷ್ಟು ವೈವಿಧ್ಯತೆ ಇದೆ. ಅದರ ನಡುವೆ ನೀವು ಏಕತೆಯನ್ನು ಹೇಗೆ ನೋಡ್ತಾ ಇದ್ದೀವಿ ಅದನ್ನು ನೀವು ವ್ಯಾಖ್ಯಾನಿಸಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ 2ನೇ ಪ್ರಶ್ನೆಯಲ್ಲಿ ರಾಷ್ಟ್ರೀಯ ಏಕೀಕರಣ ಅಂದರೆ ಏನು ಅಂತೇಳಿ, ಅಂದರೆ ಒಂದು ರಾಷ್ಟ್ರದಲ್ಲಿ ಏಕೀಕರಣ ಅಂದರೆ ಏನು ಅಂತೇಳಿ ನೀವು 2ನೇ ಪ್ರಶ್ನೆಗೆ ಉತ್ತರ ಬರಬೇಕಾಗುತ್ತೆ. ಅದಾದಮೇಲೆ ದೇಸರವರು ಬರೆದಂಥ 2 ಪುಸ್ತಕಗಳು, ಯಾವುದಾದ್ರೂ 2 ಪುಸ್ತಕಗಳು, ಅವರು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಆ ಪುಸ್ತಕಗಳನ್ನು ಕೂಡ ನಾವು ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಅದರಲ್ಲಿ 2 ಪುಸ್ತಕಗಳನ್ನು ಹೆಸರನ್ನು ಬರೆದ್ರೆ ನೀವು ಸಾಕಾಗುತ್ತೆ. ಜಾತಿ ವ್ಯವಸ್ಥೆ ವ್ಯಾಖ್ಯಾನಿಸಿ ಅಂತೇಳಿ. ಭಾರತದಲ್ಲಿ ಒಂದು ವಿಶೇಷವಾದ ವ್ಯವಸ್ಥೆ ಇದು. ಇಲ್ಲಿ ಒಂದು ಮೇನ್ ಪಿಲ್ಲರ್, ಭಾರತದ ಸಾಮಾಜಿಕ ವ್ಯವಸ್ಥೆ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು. ಇಲ್ಲಿ ಗ್ರಾಮೀಣ ಭಾರತ ಇದೆ, ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಇದೆ, ಜಾತಿ ವ್ಯವಸ್ಥೆ ಇದೆ, ಅಥವಾ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇದೆ. ಇವು 3 ಕೂಡ ಮೈನ್ ಪಿಲ್ಲರ್. ಅದರಲ್ಲಿ ಜಾತಿ ವ್ಯವಸ್ಥೆ ಅಂದರೆ ಏನು ಅಂತೇಳಿ ವ್ಯಾಖ್ಯಾನಿಸಬೇಕಾಗುತ್ತೆ ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ, ಇತರ ಹಿಂದುಳಿದ ವರ್ಗಗಳು ಅಂದರೆ ಏನು. ಇಲ್ಲಿ ಪರಿಶಿಷ್ಟ ಜಾತಿಗಳಿದ್ದಾವೆ, ಪರಿಶಿಷ್ಟ ಪಂಗಡಗಳಿದ್ದಾವೆ, ಇತರ ಹಿಂದುಳಿದ ವರ್ಗಗಳಿದ್ದಾವೆ, ಸಾಮಾನ್ಯ ವರ್ಗಗಳಿದ್ದಾವೆ. ಇದರಲ್ಲಿ ಹಿಂದುಳಿದ ವರ್ಗಗಳು ಅಂದರೆ ಏನು ಅಂತೇಳಿ ನೀವು ಏನು ಹೇಳಬೇಕಾಗಿದೆ, ಅರ್ಥವನ್ನು ಹೇಳಬೇಕಾಗಿದೆ. ಹಿಂದುಳಿದ ವರ್ಗಗಳು ಅಂದರೆ ಏನು ಅಂತೇಳಿ. ಅದಾದಮೇಲೆ ಹಿಂದೂ ವಿವಾಹನ ವ್ಯಾಖ್ಯಾನಿಸಿ ಅಂತೇಳಿ. ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಜೈನ, ಕ್ರಿಸ್ತ ಈ ಥರ ಸಾಕಷ್ಟು ಧರ್ಮದಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮೇಜರ್ ಕ್ಯಾಸ್ಟ್ ಅಂತ ಮೇಜರ್ ರಿಲಿಜನ್ ಅಂತ ಅನ್ಕೊಳ್ಳೋಣ ಹಿಂದೂ ಅಂತೇಳಿ. ಆ ಹಿಂದೂ ವಿವಾಹ ಅಂದರೆ ನೀವು ವ್ಯಾಖ್ಯಾನಿಸಬೇಕಾಗುತ್ತೆ. ನೀವು ನಮಗೆ ಗೊತ್ತಿದೆ, ಹಿಂದೂ ವಿವಾಹ ಅಂದರೆ ಒಂದು ಒಪ್ಪಂದ ಅಲ್ಲ, ಅದೊಂದು ಸಂಸ್ಕಾರ ಅಂತೇಳಿ. ಸಮಾಜದಲ್ಲಿ ನಾವು ಒಂದು ಜವಾಬ್ದಾರಿ ಇದೆ, ಅದು ಆ ಜವಾಬ್ದಾರಿಗೋಸ್ಕರ ನಾವು ವಿವಾಹ ಆಗ್ತಾ ಇದ್ದೀವಿ. ಅದನ್ನು ನೀವು ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಅದಾದಮೇಲೆ ಕೇಂದ್ರ ಕುಟುಂಬ ಅಂದರೆ ಏನು ಅಂತೇಳಿ. ನಾವು ಕುಟುಂಬದ ವಿಧಗಳನ್ನ ನೋಡ್ತಾ ಹೋದ್ವಿ. ಅದು ಅವಿಭಕ್ತ ಕುಟುಂಬ ಆಗಿರ್ಬೋದು, ವಿಭಕ್ತ ಕುಟುಂಬ ಆಗಿರ್ಬೋದು, ಕೇಂದ್ರ ಕುಟುಂಬ ಆಗಿರ್ಬೋದು, ಏಕಪೋಷಕ ಕುಟುಂಬ ಆಗಿರ್ಬೋದು, ಇದರ ಬೇರೆ ಬೇರೆ ವಿಧಗಳನ್ನ ಚರ್ಚೆ ಮಾಡ್ತಾ ಹೋದ್ವಿ. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಕುಟುಂಬ ಅಂದರೆ ಏನು ಅಂತೇಳಿ ನೀವು ಚರ್ಚೆ ಮಾಡಬೇಕಾಗಿದೆ. ಆಮೇಲೆ MGNREG ವಿಸ್ತರಿಸಿ ಅಂತೇಳಿ. ಅಂದರೆ ಎಮ್ ಅಂದರೆ ಏನು, ಜಿ ಅಂದರೆ ಏನು, ಎನ್ ಅಂದರೆ ಏನು, REGA ಅಂದರೆ ಏನು ಅಂತ ಎಕ್ಸ್ಪ್ಲೆನೇಷನ್ ಮಾಡಬೇಕಾಗುತ್ತೆ. ನೀವು ಅದನ್ನು ಅರ್ಥ ಬರೆಯೋಕೆ ಹೋಗ್ಬೇಡ್ರಿ. ಎಕ್ಸ್ಪೆನ್ಷನ್, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ನೀವು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಅದಾದಮೇಲೆ ಸ್ಮಾರ್ಟ್ ಸಿಟಿ 2 ಗುರಿಗಳನ್ನು ತಿಳಿಸಿ ಅಂತೇಳಿ. ಅಂದರೆ ಸ್ಮಾರ್ಟ್ ಸಿಟಿ, ನಾವು ನಗರ ಸಮಾವೇಶದ ಬಗ್ಗೆ ನೋಡ್ತಾ ಹೋದಾಗ ಸ್ಮಾರ್ಟ್ ಸಿಟಿ ಅಂದರೆ ಏನು ಅಂತೇಳಿ ನಾವು ನೋಡ್ತಾ ಹೋದ್ವಿ. ಅಲ್ಲಿ 2 ಗುರಿಗಳನ್ನು ಹೇಳಬೇಕಾಗುತ್ತೆ. ಅದಾದಮೇಲೆ ಕೆಳಸ್ತರದ ದೃಷ್ಟಿಕೋನದ ಹಿಂದಿನ ಮೂಲ ಕಲ್ಪನೆಯನ್ನು ತಿಳಿಸಿ. ಕೆಳಸ್ತರದ ದೃಷ್ಟಿಕೋನದ ಬಗ್ಗೆ ಹೇಳಿರೋ ನಿಮಗೆ ಗೊತ್ತಿದೆ, ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ. ಅದರ ಮೂಲ ಕಲ್ಪನೆಯನ್ನು ನೀವಿಲ್ಲಿ ತಿಳಿಸಬೇಕಾಗುತ್ತೆ. ಅದಾದಮೇಲೆ ಪರಿಶಿಷ್ಟ ಜಾತಿಗಳ ಸಂದರ್ಭದಲ್ಲಿ ಹೊರಗುಳಿಯುವಿಕೆ ಅಂದರೆ ಏನು ಅಂತೇಳಿ. ಅಂದರೆ ನಾವು ಪರಿಶಿಷ್ಟ ಜಾತಿಗಳನ್ನ ಹೊರಗಿಡ್ತಾ, ಅಂದರೆ ಹೊರಗುಳಿಯುವಿಕೆ ಅಂದರೆ ಅವರ ಜಾತಿಯ ಕಾರಣದಿಂದನೇ ಅವರಿಗೆ ಕೆಲವೊಂದು ಅವಕಾಶಗಳನ್ನ ಕಿತ್ಕೊಳ್ತಾ ಇದ್ದೀವಿ, ಅಥವಾ ಅವಕಾಶಗಳನ್ನ ಅವ್ರಿಗೆ ಕೊಡ್ತಾ ಇಲ್ಲ ಅಂತೇಳಿ. ಹಾಗಂದ್ರೆ ಏನು ಅಂತೇಳಿ ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಅದಾದಮೇಲೆ ನಗರ ಸಮಾಜ ಅಂದ್ರೇನು. ಭಾರತದಲ್ಲಿ ಗ್ರಾಮೀಣ ವ್ಯವಸ್ಥೆ ಇದೆ, ನಗರ ವ್ಯವಸ್ಥೆ ಇದೆ. ಅದರಲ್ಲಿ ನಗರ ಸಮಾಜ ಏನು ಅಂತೇಳಿ ನೀವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಅಂದರೆ ಉತ್ತರವನ್ನು ಬರೀಬೇಕಾಗುತ್ತೆ ಅಂತೇಳಿ. ಇಲ್ಲಿಗೆ ಈ 12 ಪ್ರಶ್ನೆಗಳು ಇಲ್ಲಿ ಬರ್ತಾ ಹೋಗುತ್ತೆ. 12 ಪ್ರಶ್ನೆಗಳಲ್ಲಿ ನಿಮಗೆ ಇಷ್ಟವಾದಂಥ 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀತೀರಾ. ಇಲ್ಲಿ ಸರಿಯಾಗಿ ಉತ್ತರವನ್ನು ಬರೆದ್ರೆ 20 ಅಂಕಗಳು ನಿಮಗೆ ಬಂತು ಅಂತ ಅನ್ಕೋಣ.
ಅದಾದಮೇಲೆ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೀವಿ, ವಿಭಾಗ ಬಿ. ಇಲ್ಲೂ ಕೂಡ 6 ಪ್ರಶ್ನೆಗಳಿಗೆ ಉತ್ತರ ನೋಡಬೇಕಾಗುತ್ತೆ. 30 ಅಂಕಗಳಿರುತ್ತೆ. ಇಲ್ಲಿ ಒಟ್ಟು 8 ಪ್ರಶ್ನೆಗಳಲ್ಲಿ ನಿಮಗೆ ಇಷ್ಟವಾದಂತಹ ಅಥವಾ ನಿಮಗೆ ಉತ್ತರ ಬರುವಂತಹ 6 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹಿಂದೂ ವಿವಾಹದ ಉದ್ದೇಶಗಳನ್ನು ವಿವರಿಸಿ ಅಂತೇಳಿ. ಅಂದರೆ ಹಿಂದೂ ವಿವಾಹ ಯಾವ ಉದ್ದೇಶವನ್ನು ಹೊಂದಿದೆ? ನಾವು ಇಲ್ಲಿ ಬೇರೆ ಬೇರೆ ವಿವಾಹಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಹಿಂದೂ ವಿವಾಹ ಇತ್ತು, ಮುಸ್ಲಿಂ ವಿವಾಹ, ಜೈನ ಕ್ರೈಸ್ತ ವಿವಾಹ, ಈ ಥರ ಬೇರೆ ಬೇರೆ ಥರದ ವಿವಾಹಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಹಿಂದೂ ವಿವಾಹದ ಉದ್ದೇಶಗಳು ಮುಖ್ಯವಾಗಿ 3 ಉದ್ದೇಶಗಳು: ಧರ್ಮ, ಅರ್ಥ, ಕಾಮ. ಇದರ ಜೊತೆಲಿ ನೀವು ಇದನ್ನು ವಿವರಣೆ ಮಾಡ್ತಾ ಹೋಗಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಸಂದರ್ಭದ ಸಂಬಂಧಿತ ಉದಾಹರಣೆಗಳಿಂದ ವೈವಿಧ್ಯತೆಯಲ್ಲಿ ಏಕತೆಯ ಪರಿಕಲ್ಪನೆ ನೀವು ವಿವರಿಸಿ ಅಂತೇಳಿ. ಇಲ್ಲಿ ವೈವಿಧ್ಯತೆ ಇದೆ. ಇಲ್ಲಿ ಭಾಷಾಧಾರಿತ ವೈವಿಧ್ಯತೆ ಇದೆ, ಧರ್ಮಾಧಾರಿತ ವೈವಿಧ್ಯತೆ ಇದೆ, ಪ್ರಾದೇಶಿಕವಾದ ವೈವಿಧ್ಯತೆ ಇದೆ. ಈ ಥರ ಸಾಕಷ್ಟು ವೈವಿಧ್ಯತೆಯಿಂದ ಹೊಂದಿರುವಂತಹ ಒಂದು ರಾಷ್ಟ್ರ ಇದು. ಇದರಲ್ಲೂ ಕೂಡ ಏಕತೆಯನ್ನು ಹೇಗೆ ನಾವು ನೋಡ್ತಾ ಇದ್ದೀವಿ, ಆ ಪರಿಕಲ್ಪನೆಯನ್ನು ಸರಿಯಾಗಿ ವಿವರಿಸಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದಾದಮೇಲೆ ಭಾರತ ಜನಸಂಖ್ಯೆ ಧರ್ಮದ ಪ್ರಕಾರ ಹಂಚಿಕೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ. ಇದು ಕೂಡ ಸಾಕಷ್ಟು ಚರ್ಚೆ ಮಾಡಿರುವಂಥ ಒಂದು ವಿಷಯ. ಇಲ್ಲಿ ಧರ್ಮ, ಬೇರೆ ಬೇರೆ ಧರ್ಮದವರು ಇದ್ದಾರೆ. ಇಲ್ಲಿ ಹಿಂದೂಗಳಿದ್ದಾರೆ, ಅಥವಾ ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಜೈನ್ ಇದ್ದಾರೆ, ಸಿಖ್ ಇದ್ದಾರೆ. ಇವರು ಎಷ್ಟು ಸಂಖ್ಯೆಯಲ್ಲಿ ಹಂಚಿಕೆಯಾಗಿದ್ದಾರೆ ಇದನ್ನು ನೀವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ರೆ ಸಾಕಾಗುತ್ತೆ. ಯಾವ ಕಡೆ ಯಾವ ಧರ್ಮದವರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಇದನ್ನು ನೀವು ವಿವರಿಸಬೇಕಾಗುತ್ತೆ. ಅದಾದಮೇಲೆ GS ಗುರ್ರೇರ್ ಅವರ ಒಂದು ದೃಷ್ಟಿಕೋನವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಬೇರೆ ಬೇರೆ ಸಮಾಜಶಾಸ್ತ್ರ ದೃಷ್ಟಿಕೋನ ನೋಡ್ತಾ ಇದ್ವಿ. ಅಲ್ಲಿ AR ದೇಸಾಯಿ ಅವರ ಗ್ರಾಮೀಣ ದೃಷ್ಟಿಕೋನ ಅಥವಾ ಬೇರೆ ಬೇರೆ ದೃಷ್ಟಿಕೋನ ನೋಡ್ತಾ ಇದ್ವಿ. ಇಲ್ಲಿ GS ಗುರ್ರೇರ್ ಅವರ ಭಾರತೀಯ ದೃಷ್ಟಿಕೋನ ಅಂತೇಳಿ, ಇಂಡಾಲಜಿಕಲ್ ಸ್ಟಡಿ ಅಂತೇಳಿ, ಅದು ಇಂಡಾಲಜಿಕಲ್ ಪರ್ಸ್ಪೆಕ್ಟಿವ್ ಅಂತೇಳಿ, ಅದನ್ನು ನೀವು ಇಲ್ಲಿ ವಿವರಿಸಬೇಕಾಗುತ್ತೆ. ಆ ಕೊಡುಗೆನೇ ಹೇಗಿದೆ, ಹಾಗಾದರೆ ಏನು ಅಂತೇಳಿ ನೀವು ಇರಬೇಕಾಗುತ್ತೆ. ಅದಾದಮೇಲೆ MN ಶ್ರೀನಿವಾಸರವರ ಪ್ರಬಲ ಜಾತಿಯ ಪರಿಕಲ್ಪನೆ ಅಂತೇಳಿ, ಡಾಮಿನೆಂಟ್ ಕ್ಯಾಸ್ಟ್ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡ್ತಾ ಹೋದ್ವಿ. ಹಾಗಾದ್ರೆ ಆ ಪರಿಕಲ್ಪನೆ ನೀವು ಸರಿಯಾಗಿ ವಿವರಿಸಬೇಕಾಗುತ್ತೆ. MN ಶ್ರೀನಿವಾಸರವರ ದೃಷ್ಟಿಕೋನದಲ್ಲೇ ಹೇಳಬೇಕಾಗುತ್ತೆ, ನಿಮ್ಮ ದೃಷ್ಟಿಕೋನದಲ್ಲ. MN ಶ್ರೀನಿವಾಸ್ ಪ್ರಬಲ ಜಾತಿಯನ್ನು ಹೇಗೆ ಹೇಳಿದ್ದಾರೆ ಅದನ್ನೇ ನೀವು ವಿವರಿಸಬೇಕಾಗುತ್ತೆ. ಅದಾದಮೇಲೆ ಭಾರತದಲ್ಲಿ ಬುಡಕಟ್ಟು ಸಮಾಜದ ಗುಣಲಕ್ಷಣಗಳು, ಅಂದರೆ ಭಾರತದಲ್ಲಿ ಬುಡಕಟ್ಟುಗಳು ಹೇಗಿದ್ದಾವೆ ಅದನ್ನು ಕೂಡ ನೀವು ವಿವರಿಸಬೇಕಾಗುತ್ತೆ. ಲಕ್ಷಣಗಳು ನೀವು ಪಾಯಿಂಟ್ಸ್ ಬರ್ತೀರಾ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಲಕ್ಷಣಗಳು ಸರಿಯಾಗಿ ಬರೀಬೇಕಾಗುತ್ತೆ. ಅದಾದಮೇಲೆ ಭಾರತದ ವಿವಾಹ ಪದ್ಧತಿಯಲ್ಲಿ ಬದಲಾಗುತ್ತಿರುವ ಪ್ರವೃತ್ತಿಯನ್ನು ವಿವರಿಸಿ. ಬದಲಾಗುತ್ತಿರುವ ವಿವಾಹದ ಪ್ರವೃತ್ತಿ ಅಂತೇಳಿ, ವಿವಾಹ ಅನ್ನೋದು ಇವಾಗ ಹೇಗಾಗಿದೆ, ಹಿಂದೆ ಹೇಗಿತ್ತು, ಇವಾಗ ಹೀಗಾಗಿದೆ, ಏನು ಬದಲಾವಣೆ ಆಗಿದೆ ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಸಾಕಾಗುತ್ತೆ. ಅದಾದಮೇಲೆ ಗ್ರಾಮೀಣ ನಗರ ನಿರಂತರತೆ, ಅಂದರೆ ಆ ಗ್ರಾಮೀಣ ಮತ್ತು ನಗರದ ಕಡೆ ಇರುವಂಥ ಸಂಬಂಧ ಹೇಗೆ ಗ್ರಾಮೀಣ ಪ್ರದೇಶ ನಗರದ ಕಡೆ ನೋಡ್ತಾ ಇದೆ, ನಗರದ ಜೀವನವನ್ನು ಹೇಗೆ ಅನುಸರಿಸ್ತಾ ಇದೆ, ಆ ನಾಗರಿಕತೆ ಹೇಗೆ ಗ್ರಾಮೀಣ ಸಮಾಜದವರಿಗೂ ಇವತ್ತು ನಗರದವ್ರ ಥರನೇ ಕಾಣ್ತಾ ಇದ್ದಾರೆ, ಆದರೆ ಅವರು ಇರೋದು ಗ್ರಾಮೀಣ ಪ್ರದೇಶದಲ್ಲಿ. ಹೇಗೆ ಅದನ್ನು ನಾವು ನೋಡ್ತಾ ಇದ್ದೀವಿ ಅದನ್ನು ನೀವು ವಿವರಿಸಬೇಕಾಗತ್ತೆ ಅಂತೇಳಿ ಇಲ್ಲಿಗೆ ವಿಭಾಗ ಬಿ ಮುಕ್ತಾಯ ಆಗುತ್ತೆ. ಮುಂದಿನ ವಿಭಾಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ವಿಭಾಗ ಸಿ ಅಂತೇಳಿ, ಇಲ್ಲೂ ಕೂಡ 30 ಅಂಕಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಇಲ್ಲಿ 5 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 5ರಲ್ಲಿ ನೀವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಬರೀಬೇಕಾಗುತ್ತೆ. ಅದರಲ್ಲಿ ಭಾರತದಲ್ಲಿ ಭಾವೈಕ್ಯತೆಯ ಸಮಸ್ಯೆಯನ್ನು ಚರ್ಚಿಸಿ ಅಂತೇಳಿ, ನಾವು ಇಲ್ಲಿ ನಾವೆಲ್ಲರೂ ಕೂಡ ಒಂದಾಗ್ತೀವಿ ಅಂತ ಹೇಳಿದ್ರು ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ನಾವು ಒಂದು ಧರ್ಮದವರು, ಬೇರೆ ಬೇರೆ ಧರ್ಮದವರು ಇದ್ದಾರೆ, ಆದರೂ ಕೂಡ ನಾವೆಲ್ಲರೂ ಒಂದು ಅಂತ ಅನಿಸುತ್ತೆ. ಬೇರೆ ಜಾತಿಯವರು ಇದ್ದಾರೆ, ನಾವೆಲ್ಲರೂ ಕೂಡ ಒಂದೇ ಅಂತ ಅನಿಸುತ್ತೆ. ಆದರೆ ಭಾಷೆ ಬೇರೆ ಮಾತಾಡ್ತೀವಿ, ಆದರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅನಿಸುತ್ತೆ. ಅದರಲ್ಲಿ ಇವೆಲ್ಲವೂ ಕೂಡ ನಾವು ಒಂದೇ ಅಂತ ಅಂದ್ಕೊಳ್ತಿದ್ವಿ. ಆ ಒಂದೇ ಅಂತ ಅಂದ್ಕೊಳ್ಳೋಕ್ಕೂ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ಆ ಸಮಸ್ಯೆಗಳು ಏನೇನು ಅಂತೇಳಿ ನೀವು ಚರ್ಚೆ ಮಾಡಬೇಕಾಗುತ್ತೆ 10 ಅಂಕಗಳಿಗೆ. ಅದಾದಮೇಲೆ ಕೆಳಸ್ಥರ ದೃಷ್ಟಿಕೋನದಿಂದ ಜಾತಿ ವ್ಯವಸ್ಥೆ ಬಗ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಪ್ರಾಯಗಳನ್ನ ಚರ್ಚಿಸಿ ಅಂತೇಳಿ, ನಾವು ಕೆಳಸ್ಥರ ದೃಷ್ಟಿಕೋನದ ಮೂಲ ಕಲ್ಪನೆಯನ್ನು 2 ಅಂಕಗಳ ಪ್ರಶ್ನೆಗಳಿಗೆ ಆಲ್ರೆಡಿ ಕೇಳಾಗಿದೆ. ಅದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋದಾದರೆ ಇಲ್ಲಿ ಅಂಬೇಡ್ಕರ್ ಅವರ ಅಭಿಪ್ರಾಯವನ್ನು ನೀವು ಚರ್ಚೆ ಮಾಡಬೇಕಾಗುತ್ತೆ ಕೆಳಸ್ಥರ ದೃಷ್ಟಿಕೋನದಲ್ಲಿ. ಅದಾದಮೇಲೆ ಜಾತಿ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಿ, ಜಾತಿಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತೇಳಿ, ಅಂದರೆ ಇದು ಜಾತಿ ವ್ಯವಸ್ಥೆ ವ್ಯಾಖ್ಯಾನಿಸಿ ಅಂತೇಳಿ ನಾವು ಅಲ್ಲಿ 2 ಅಂಕದ ಪ್ರಶ್ನೆ ಕೇಳಿದ್ದೀವಿ. ಇಲ್ಲಿ ಅದರ ಗುಣಲಕ್ಷಣಗಳು ಅದನ್ನೇ ನೀವು ವ್ಯಾಖ್ಯಾನವನ್ನು ಇಲ್ಲಿ ಕಂಟಿನ್ಯೂ ಮಾಡಿ ಗುಣಲಕ್ಷಣಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಅವಿಭಕ್ತ ಕುಟುಂಬವನ್ನು ವ್ಯಾಖ್ಯಾನಿಸಿ, ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ಚರ್ಚಿಸಿ. ಅವಿಭಕ್ತ ಕುಟುಂಬದ ಬಗ್ಗೆ ನೀವು ತುಂಬ ವರ್ಷಗಳಿಂದ ಕೇಳ್ತಾ ಇದ್ದೀರಾ, ಅಥವಾ ತುಂಬ ನೀವೆಲ್ಲರೂ ಕೂಡ ಅದರ ನಡುವೆನೇ ಬದುಕ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ನೀವು ಅವಿಭಕ್ತ ಕುಟುಂಬದಿಂದನೇ ಬಂದಿದ್ದೀರಾ, ಅದನ್ನೇ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಅದನ್ನು ನೀವು ಇಲ್ಲಿ ಉತ್ತರವಾಗಿ ಬರೀಬೇಕಾಗುತ್ತೆ. ಅದಾದಮೇಲೆ ಕರ್ನಾಟಕದಲ್ಲಿ 3 ಹಂತದ ಪಂಚಾಯತ್ ರಚನೆಯನ್ನು ತಿಳಿಸಿ ಅಂತೀವಿ. ಪಂಚಾಯತ್ ವ್ಯವಸ್ಥೆ 3 ಹಂತದ ಪಂಚಾಯತ್ ಅಂದರೆ ನಿಮಗೆ ಗೊತ್ತಿದೆ. ಇಲ್ಲಿ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಂತೇಳಿ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಅದರ ರಚನೆ ಹೇಗಾಯಿತು, ಯಾವ ಸಮಿತಿಯ ಕಾರಣದಿಂದಾಗಿ ಅದು ಈ ಪಂಚಾಯತ್ ರಚನೆ 3 ಹಂತದ ಪಂಚಾಯತ್ ರಚನೆ ಆಯಿತು, ಇದೆಲ್ಲದನ್ನು ಕೂಡ ನೀವು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಈ ಥರ ಈ 3 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆದರೆ ಇಲ್ಲಿ 30 ಅಂಕದ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಆಗುತ್ತೆ. ನಿಮಗೆ 30 ಅಂಕಗಳು ಖಂಡಿತ ಸಂಪೂರ್ಣವಾಗಿ ಉತ್ತರ ಬರೆದರೆ ಫುಲ್ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಅಂತೇಳಿ. ಈ ಥರ ನೀವು 3 ಭಾಗಗಳಲ್ಲಿ ನೀವು ಉತ್ತರಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ ಸರಿಯಾಗಿ ಹಾಕಿ ಇಲ್ಲಿ ಕೊಟ್ಟಿದ್ದಾರೆ. ನಾವು ಮೊದಲನೇ ಭಾಗದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂದ್ಕೊಳ್ಳೋಣ.
ಇಲ್ಲಿ ಪ್ರಶ್ನೆ ಸಂಖ್ಯೆ 1 ಅದರಲ್ಲಿ ಎ ಬಿ ಸಿ ಡಿ ಅಂತ ಕಂಟಿನ್ಯೂ ಮಾಡಿದ್ದಾರೆ. ಅದು ನೆನಪಿರಲಿ, ನೀವು ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ಯಾವ ಪ್ರಶ್ನೆಗೆ ಉತ್ತರ ಬರೆದಿದ್ದಾರೆ ಅದು ಎ ಆಗಿದ್ರೆ ಎ ಅಂತಲೇ ಆಗಿ, ಬಿ ಆಗಿದ್ರೆ ಬಿ ಅಂತಲೇ ಹಾಕಿ, ಜಿ ಹೆಚ್ ಐ ಅಲ್ಲಿವರೆಗೂ ಇದೆ. ಅಲ್ಲಿ ನೀವು ಯಾವ ಪ್ರಶ್ನೆಗೆ ಉತ್ತರವನ್ನು ಬರೆದಿರೋ ಆ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿ. ಪ್ರಶ್ನೆ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿ. ಮುಂದೆ ವಿಭಾಗ ಬಿ ಸಿ ನಿಮಗೇನು ಕನ್ಫ್ಯೂಸ್ ಆಗಲ್ಲ. ಅಲ್ಲಿ ಪ್ರಶ್ನೆ ಸಂಖ್ಯೆ 2, 3, 4 ಈ ಥರ ಕಂಟಿನ್ಯೂ ಆಗಿದೆ, ಅಲ್ಲೇನು ಪ್ರಾಬ್ಲಮ್ ಆಗಲ್ಲ. ನೀವು ಮೊದಲನೇ ಭಾಗದಲ್ಲಿ ವಿಭಾಗ ಎಲ್ಲಿ ಉತ್ತರ ಬರೀಬೇಕಾದ್ರೆ ಎ ಬಿ ಸಿ ಡಿ ಇದೆ, ಆ ಸರಿಯಾದ ಸಂಖ್ಯೆಯನ್ನು ನಮೂದಿಸಿ ಅಂತೆ ಇಲ್ಲಿ ಒಂದು ಇನ್ಫಾರ್ಮೇಷನ್. ಓಕೆ, ಇಷ್ಟು ಒಂದು ಮಾಡೆಲ್ ಪೇಪರ್ 1 ಇದು ಆಯಿತಾ. ಮಾಡೆಲ್ ಪೇಪರ್ 1ನಲ್ಲಿ ಇಷ್ಟು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಇದು ಖಂಡಿತವಾಗ್ಲೂ ಬಂದೇ ಬರುತ್ತಂತೆ ಅನ್ಕೋಬೇಡಿ, ನಿಮಗೊಂದು ಮಾಡೆಲ್ ಪೇಪರ್ ಅಷ್ಟೇ, ಯಾವುದೇ ಹಳೆ ಪ್ರಶ್ನೆ ಪತ್ರಿಕೆಗಳು ಇಲ್ಲದೇ ಇರೋದ್ರಿಂದ ಒಂದು ಚರ್ಚೆ ಮಾಡಿದ್ದೀವಿ. ಇಷ್ಟು ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ, ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಅಂದ್ಕೊಳ್ಳೋಣ. ಆ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ನೀವು ಓದಿ ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ, ಇದ್ರ ಜೊತೆಗೆ ನೀವು ಬೇರೆ ಸಿಲೆಬಸ್ಸಲ್ಲಿರುವಂಥ ಎಲ್ಲ ವಿಚಾರ ಕೂಡ ಓದಬೇಕಾಗುತ್ತೆ, ಅದು ಕೂಡ ನಿಮ್ಮ ನೆನಪಿರಲಿ ಅಂತ ಹೇಳ್ಕೊಳ್ತಾ ಎಲ್ಲರೂ ಕೂಡ ಎಕ್ಸಾಮ್ ಚೆನ್ನಾಗಿ ಬರೀ. ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಇವಾಗೆಲ್ಲೂ ಕೂಡ ಆನ್ಲೈನ್ ವ್ಯಾಲ್ಯೂಷನ್ ನಡೀತಾ ಇದೆ. ನೀವು ಆನ್ಲೈನ್ ವ್ಯಾಲ್ಯೂಷನ್ಗೆ ನೀವು ಕೂಡ ಆನ್ಲೈನ್ ವ್ಯಾಲ್ಯೂಷನ್ ನಿಮ್ಮ ಪೇಪರ್ ಒಳಗಾಗೋದ್ರಿಂದ ನೀವು ಆದಷ್ಟು ಬ್ಲಾಕಿಂಗ್ ಪೆನ್ನಲ್ಲಿ ಬರೆಯುವಂಥ ಪ್ರಯತ್ನ ಪಡಿ. ಆಯಿತು, ಬ್ಲಾಕಿಂಗ್ ಪೆನ್ನಲ್ಲಿ ಬರೆದ್ರೆ ನೀವು ಉತ್ತರ ಬರೆದ ಸರಿಯಾಗಿ ಕಾಣ್ತಾ ಹೋಗುತ್ತೆ, ವ್ಯಾಲ್ಯೂಷನ್ ಕೂಡ ಪರ್ಫೆಕ್ಟ್ ಆಗುತ್ತೆ, ನಿಮಗೆ ಸರಿಯಾದ ಅಂಕಗಳು ಸಿಗುತ್ತೆ. ಓಕೆನಾ? ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವಾದರೆ ಪ್ರಶ್ನೆ ಪತ್ರಿಕೆ 2 ಇದೆ, ಅದನ್ನು ಕೂಡ ಸಾಧ್ಯವಾದರೆ ಚರ್ಚೆ ಮಾಡೋಣ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.